ಆಮಂತ್ರಣ ಕೊಟ್ಟು ಭಕ್ತಿ ಶ್ರದ್ಧೆಯಿಂದ ಆ ವ್ರತ ಮಾಡೋಣ ಅಂತ ಹೇಳಿ ಕುಟುಂಬದವ್ರನ್ನೆಲ್ಲ ಸೇರಿಸಿ ಭಕ್ತಿ ಶ್ರದ್ಧೆಯಿಂದ ಆ ವ್ರತವನ್ನ ಮಾಡ್ತಾನೆ. ಆ ವ್ರತ ಪ್ರಭಾವದಿಂದ ಅವನ ಎಲ್ಲ ಕಷ್ಟ ದೂರ ಆಗುತ್ತೆ, ಇಷ್ಟಾರ್ಥ ಪ್ರಾಪ್ತಿ ಆಗ್ತೆ, ಇಹಲೋಕದಲ್ಲಿ ಎಲ್ಲ ಸುಖವನ್ನ ಅನುಭವಿಸ್ತಾನೆ. ಅದೇ ಕಾಶಿ ಪಟ್ಟಣದಲ್ಲಿ ಪರಮಾತ್ಮ ನಾರದನಿಗೆ ಹೇಳ್ತಾನೆ, ಬ್ರಾಹ್ಮಣರು ಮಾತ್ರ ಮಾಡಬೇಕಾಗಿಲ್ಲ, ಶೂದ್ರರು ಮಾಡ್ಬೋದು, ಅವರಿಗೂ ನಾನು ಅನುಗ್ರಹ ಮಾಡ್ತೇನೆ ಅಂತ ಹೇಳಿ. ಶೂದ್ರ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಒಡೆದು ತಂದು ಪೇಟೆಗೆ ಮಾರ್ತಾ ಇದ್ದ. ನೋಡ್ತಾನೆ, ಇವನು ಮೊನ್ನೆ ಬ್ರಾಹ್ಮಣ ಭಿಕ್ಷೆಗಾಗಿ ಮನೆ ಮನೆ ಸುತ್ತುತ್ತಾ ಇದ್ದ, ಇವನ ಹತ್ರ ಒಳ್ಳೆ ಹಾಕೊಳ್ಳಿಕ್ಕೆ ವಸ್ತ್ರ ಇರಲಿಲ್ಲ, ಇವನು ಯಾವ ರೀತಿ ಜೀವನ ಮಾಡ್ತಾ ಇದ್ದಾನೆ ಈಗ ವೈಭವದಿಂದ, ಹೇಗಿದೆಲ್ಲ ಪ್ರಾಪ್ತಿ ಆಯ್ತು ಅಂತ ಹೇಳಿ ಅವನ ಹತ್ರ ಹೋಗಿ ಪ್ರಶ್ನೆ ಮಾಡ್ತಾನೆ. ಬ್ರಾಹ್ಮಣ, ನೀನು ಏನ್ ಮಾಡಿದ್ದೆ, ನಿನ್ಗಿದೆಲ್ಲ ಹೇಗೆ ಪ್ರಾಪ್ತಿ ಆಯ್ತು ಅಂತೇಳಿ. ಆಗ ಅವನು ಹೇಳ್ತಾನಂತೆ, ನಾನು ವಿಶೇಷವಾಗಿ ಏನು ಮಾಡಲಿಲ್ಲ, ಕಲ್ಪೋಕ್ತನಾಗಿರತಕ್ಕಂಥ ಲಕ್ಷ್ಮೀ ಸಹಿತನಾಗಿರತಕ್ಕಂಥ ಸತ್ಯನಾರಾಯಣ ವ್ರತವನ್ನ ಮಾಡಿದೆ, ಆ ವ್ರತ ಪ್ರಭಾವದಿಂದ ನನಗಿದೆಲ್ಲ ಪ್ರಾಪ್ತಿ ಆಯಿತು ಅಂತೇಳಿ. ಓ, ಈ ವ್ರತ ಮಾಡಿದ್ರೆ ಅಷ್ಟೊಂದು ಫಲ ಇದೆಯಾ, ಹಾಗಾದ್ರೆ ನಾನು ಆ ಪೂಜೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ ಅದ್ರ ವಿಧಿವಿಧಾನ ಎಲ್ಲ ತಿಳ್ಕೊಂಡು ರಾಜ ಬ್ರಾಹ್ಮಣ ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು, ದೇವರೇ, ನನಗೂ ಕಟ್ಟಿಗೆ ವ್ಯಾಪಾರದಲ್ಲಿ ಡಬಲ್ 2 ಪಾಲು ಧನ ಪ್ರಾಪ್ತಿ ಮಾಡಿಕೊಡೋದಾದ್ರೆ ನಾನು ನಿನ್ನ ಈ ವ್ರತವನ್ನ ಮಾಡ್ತೇನೆ ಅಂತೇಳಿ ಆ ದೇವರ ದಯೆಯಿಂದ ಆ ಕಟ್ಟಿಗೆಗೆ ಒಂದು ತರ ಸ್ಯಾಂಡಲ್ವುಡ್ ಗಂಧದ ಪರಿಮಳ ಬರ್ಲಿಕ್ಕೆ ಶುರು ಆಗ್ತದೆ. ಜನರು ನನಗೆ ನಿನ್ಗೆ ಅಂತೇಳಿ ಮೈ ಮೇಲೆ ಬಿದ್ದು 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 ಅವನ ಕಟ್ಟಿಗೆಯನ್ನ 2 ಪಾಲು ಧನ ಕೊಟ್ಟು ಹಣ ಕೊಟ್ಟು ತಗೊಳ್ತಾರೆ. ಅವರಿಗೂ ಸಂತೋಷ ಆಯ್ತು, ಓ ನನಗೂ 2 ಪಾಲು ಧನ ಪ್ರಾಪ್ತಿ ಆಯ್ತು, ನಾನು ಆ ವ್ರತ ಮಾಡ್ತೇನೆ ಅಂತ ಹೇಳಿ ಆ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಹಿತ್ಯನ ಸಂಗ್ರಹ ಮಾಡಿ ಅವನ ಧರ್ಮಪತ್ನಿ ಹತ್ರ ಹೆಂಗಸತ್ರ ತಿಳಿಸಿ ಆ ವ್ರತವನ್ನ ಕುಟುಂಬದವರೆಲ್ಲ ಸೇರಿಕೊಂಡು ಭಕ್ತಿ ಶ್ರದ್ಧೆಯಿಂದ ಆ ವ್ರತವನ್ನ ಮಾಡ್ತಾರೆ. ಆ ವ್ರತ ಪೂಜೆ ಪ್ರಸಾದ ಪ್ರಭಾವದಿಂದ ಅವರ ಎಲ್ಲ ಕಷ್ಟಗಳು ದೂರವಾಗಿ ಇಷ್ಟಾರ್ಥ ಪ್ರಾಪ್ತಿಯಾಗಿ ಇಹಲೋಕದಲ್ಲಿ ಸುಖ, ಪರಲೋಕದಲ್ಲಿ ಆ ಬ್ರಾಹ್ಮಣನಿಗೂ ಈ ಶೂದ್ರನಿಗೂ ವಿಷ್ಣು ಲೋಕನೇ ಪ್ರಾಪ್ತಿಯಾಗ್ತದೆ. ಹೀಗೆ 2ನೇ ಅಧ್ಯಾಯ ಮುಗಿತದೆ. 3ನೇ ಅಧ್ಯಾಯ ಇದೊಂದು ಸ್ವಲ್ಪ ಕೇಳುವಂತ ಅಧ್ಯಾಯ. ಪರಮಾತ್ಮ ನಾರದನಿಗೆ ಹೇಳ್ತಾನೆ, ಕಾಶಿ ಪಟ್ಟಣದಲ್ಲಿ ತುಂಗಧ್ವಜ ಅಂತೇಳಿ ರಾಜ, ನ್ಯಾಯವಂತ, ನಿಷ್ಠಾವಂತ, ಧನ ಧಾನ್ಯ ಸಂಪತ್ತು ಎಲ್ಲ ಇತ್ತು ಅವನ ಹತ್ರ. ಆದ್ರೆ ಮಕ್ಕಳು ಒಂದು ಇರಲಿಲ್ಲ ಅವನಿಗೆ, ದೇವರು ಸಂತತಿನೇ ಕೊಡ್ಲಿಲ್ಲ ಅವನಿಗೆ. ಭದ್ರಶೀಲಾ ನದಿ ತೀರದಲ್ಲಿ ಹುಣ್ಣಿಮೆಯ ದಿನ ಈ ವ್ರತವನ್ನ ಮಾಡ್ತಾ ಇದ್ದ. ಸಾಯಂಕಾಲದೊತ್ತು ಆ ಹಡಗಿನಲ್ಲಿ ಒಬ್ಬ ವ್ಯಾಪಾರಸ್ಥ, ರತ್ನ ವ್ಯಾಪಾರಸ್ಥ, ಅವನು ಬರ್ತಾನೆ. ಅವನು ಸಾಹಿತ್ಯನೆಲ್ಲ ದಡದಲ್ಲಿ ಇಳಿಸ್ತಾನೆ. ರಾಜನಿಗೆ ಬಂದು ಪ್ರಶ್ನೆ ಮಾಡ್ತಾನೆ, ರಾಜ, ಏತಕ್ಕೋಸ್ಕರ ಈ ಪೂಜೆ, ನಿನ್ಗೆ ಏನು ಕಡಿಮೆ ಆಗಿದೆ, ದೇವರೆಲ್ಲ ಕೊಟ್ಟಿದ್ದಾನಲ್ಲ, ಹೌದು, ನೀನು ಹೇಳಿದ ಪ್ರಕಾರ ಧನ ಧಾನ್ಯ ಎಲ್ಲ ಕೊಟ್ಟಿದ್ದಾನೆ, ಆದರೆ ನನಗೊಂದು ಸಂತತಿ ಕೊಡಲಿಲ್ಲ, ಸಂತತಿ ಪ್ರಾಪ್ತಿಗೋಸ್ಕರವಾಗಿ ನಾನು ಈ ಪೂಜೆಯನ್ನ ಮಾಡ್ತಾ ಇದ್ದೇನೆ. ಓ, ಈ ಪೂಜೆ ಮಾಡಿದ್ರೆ ಅಷ್ಟೊಂದು ಫಲ ಇದೆಯಾ, ಹಾಗಾದ್ರೆ ನನಗೂ ಸಂತತಿ ಇಲ್ಲ, ನಾನು ಯಾವ ರೀತಿ ಮಾಡಬೇಕು, ಹೇಗೆ ಅಂತೇಳಿ ಎಲ್ಲ ವಿಧಿವಿಧಾನ ತಿಳ್ಕೊಂಡು ರಾಜ ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನ, ಸಜ್ಜಿಗೆ ಪ್ರಸಾದ ತೆಗೆದುಕೊಂಡು ಸೀದಾ ಮನೆಗೆ ಹೋಗ್ತಾನೆ. ಮನೆಗೆ ಹೋಗ್ಬಿಟ್ಟು ಧರ್ಮಪತ್ನಿ ಹತ್ರ ತಿಳಿಸ್ತಾನೆ, ಏನು ಸತ್ಯನಾರಾಯಣ ವ್ರತ ಅಂತೆ, ಆ ವ್ರತ ಮಾಡಿದ್ರೆ ಸಂತತಿ ಎಲ್ಲ ಆಗ್ತದೆ ಅಂತ ಹೇಳಿ. ಇಲ್ಲಿ 2 ನಮೂನೆ ಜನ ಇರ್ತಾರೆ. ಮೊದಲು ದೇವರಿಗೆ ಪೂಜೆ ಕೊಟ್ಟು ಅವ್ರು ಕೆಲಸ ಮಾಡಿಸ್ಕೊಳ್ತಾರೆ. ಇನ್ನು ಸ್ವಲ್ಪ ಜನ ಇದ್ದಾರೆ, ದೇವರೇ ನಮ್ದು ಮೊದಲು ಕೆಲಸ ಮಾಡು, ತದನಂತರ ನಿನ್ನ ಹರಕೆಯನ್ನು ನಾವು ಕೊಡ್ತೇವೆ ಅಂತೇಳಿ. ಇಲ್ಲಿ ಗಂಡ ಹೆಂಡತಿ ಒಂದು ದಿನ ಸಂತೋಷವಾಗಿ, ದೇವರೇ ನಮ್ಗೆ ಮೊದಲು ಸಂತತಿ ಕೊಡು, ತದನಂತರ ನಿನ್ನ ಪೂಜೆಯನ್ನು ಮಾಡ್ತೇವೆ ಅಂತೇಳಿ. ಒಂದು ದಿನ ಗಂಡ ಹೆಂಡತಿ ಸಂತೋಷವಾಗಿರ್ತಾರೆ. ಆ ದಿವಸವೇ ಗರ್ಭಧಾರಣೆಯನ್ನು ಮಾಡಿಕೊಳ್ತಾಳೆ. ದಶಮ ಮಾಸ್ 10 ತಿಂಗಳು ಕಳೆಯುತ್ತೆ. ಪುತ್ರಿಕಾರತ್ನ ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳೆ. ತಾಯಿ ಹೆಸರು ಲೀಲಾವತಿ ಅಂತೇಳಿ, ಮಗಳ ಹೆಸರು ಕಲಾವತಿ ಅಂತೇಳಿ ನಾಮಕರಣ ಮಾಡ್ತಾರೆ. ಇಲ್ಲಿ ಹರಕೆ ಹೊತ್ಕೊಂಡ್ರೆ ಗಂಡು ಮಗು ಆದ್ರೆ ಬೇಗ ಮಾಡ್ತಾ ಇದ್ದಂತ ಕಾಣುತ್ತೆ, ಹೆಣ್ಣು ಮಗು ಅಲ್ಲ, ಮುಂದೆ ಖರ್ಚೆಲ್ಲ ಇದೆ. ಹೆಂಡತಿ ಗಂಡನ ಕರೆದು ಹೇಳ್ತಾಳೆ, ನೋಡಿ ನಮ್ಗೆ ಮಕ್ಕಳಿಲ್ಲ, ಮಕ್ಕಳಾಯ್ತು, ತೊಟ್ಲು ಹಾಕೋ ಶಾಸ್ತ್ರ, ಇವತ್ತು ಕುಟುಂಬದವರೆಲ್ಲ ಸೇರಿದ್ದಾರೆ, ಅದ್ರೊಟ್ಟಿಗೂ ಪೂಜೆ ಮಾಡಿಬಿಡೋಣ ಅಂತೇಳಿ. ಬೇಡ ಮಾರತಿ, ಅವಳು ಮದುವೆ ಎಲ್ಲ ಇಲ್ವಾ, ಆ ಸಂದರ್ಭದಲ್ಲಿ ಮಾಡಿದ್ರೆ ಸಾಕು, ಈಗಿದೆಲ್ಲ ಬೇಡ ಅಂತ ಹೇಳ್ತಾನೆ. ಆ ಗಂಡನ ಮಾತಿನ ಮೇರೆಗೆ ಹಳೆ ಕಾಲದ ಹೆಂಗಸರು, ಗಂಡ ಒಂದು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಸಾಕು,
ಸುಮ್ಮನೆ ತಲೆ ಕೆಳಗೆ ಹಾಕೊಂಡು ಹೋಗ್ತಾ ಇದ್ರು. ಈಗ ಹಾಗಲ್ಲ, ಸ್ವಲ್ಪ ಚರ್ಚೆ ಗಲಾಟೆ ಎಲ್ಲ ಮಾಡ್ತಾರೆ. ಆದ್ರೆ ದೈವಿಕ ಸಂಪತ್ತು ಆಗಬೇಕಾದ್ರೆ ಸ್ವಲ್ಪ ಹೆಂಗಸರು ಸ್ಟ್ರಾಂಗ್ ಆಗಿದ್ರು ಪರವಾಗಿಲ್ಲ. ದೇವ್ರ ವಿಷಯಕ್ಕೆ ಮಾತ್ರ, ಬೇರೆ ವಿಷಯಕ್ಕಲ್ಲ. ಇಲ್ಲಿ ಏನಾಗ್ತದೆ, ನಮ್ಮಲ್ಲಿ ಹೆಣ್ಣು ಮಗುವಿಗೆ ಒಂದು ಬೆಳವಣಿಗೆ ಬೇಗ ಅಂತೇಳಿ ಶುಕ್ಲ ಪಕ್ಷ ಚಂದ್ರ ಹೇಗೆ ದಿನೇ ದಿನೇ ಅಭಿವೃದ್ಧಿ ಆಗ್ತಾನೋ ಆ ಹೆಣ್ಣು ಮಗುವು ಲಕ್ಷಣವಾಗಿ ಬೆಳೀತಾರೆ. ಹೆಣ್ಣು ಮಗು ಬೆಳೆದ ತಕ್ಷಣ ಹೆಂಗಸರು ಬಿಡ್ತಾರ, ಮತ್ತೆ ಗಂಡನ ಕರೆದು ಹೇಳ್ತಾಳೆ, ನೋಡಿ ಕನ್ಯಾ ಯೋಗ್ಯಳಾಗಿದ್ದಾಳೆ, ಬರನ್ ಹುಡುಕಲ್ವಾ, ಕನ್ಯಾ ದಾನ ಮಾಡಿ ಕೊಡುದಿಲ್ವಾ ಅಂತೇಳಿ. ಅವ್ರು ಏನ್ ಮಾಡ್ತಾರೆ, ದೂತರನ್ನೆಲ್ಲ ಕರೆಸಿ ಹೇಳ್ತಾನೆ, ನನ್ನ ಮಗಳು ಕನ್ಯಾ ಯೋಗ್ಯಳಾಗಿದ್ದಾಳೆ, ಯೋಗ್ಯನಾಗಿರ್ತಕ್ಕಂಥ ಎಲ್ಲಾದ್ರೂ ವರ ಪ್ರಾಪ್ತಿ ಆದ್ರೆ ಅವರ ಮನೆ ವಿಷಯ ಎಲ್ಲ ತಿಳ್ಕೊಂಡು ನನಗೆ ಬಂದು ತಿಳಿಸ್ಬೇಕು ಅಂತೇಳಿ. ಅವ್ರು ಹೋಗ್ತಾ ಇರುವಾಗ ಕಾಂಚನ್ಪುರ ಅಂತೇಳಿ ಒಂದು ಊರು, ಅಲ್ಲಿ ಸುಂದರನಾಗಿರ್ತಕ್ಕಂಥ ಯೋಗ್ಯನಾಗಿರ್ತಕ್ಕಂಥ ವರ ಪ್ರಾಪ್ತಿ ಆಗ್ತಾನೆ. ಅವ್ರ ಮನೆ ವಿಷಯ ಎಲ್ಲ ತಿಳ್ಕೊಂಡು ಇವನಿಗೆ ಬಂದು ತಿಳಿಸ್ತಾರೆ. ಇವನು ಅಲ್ಲಿ ಹೋಗಿ ಮಾತಾಡಿಕೊಂಡು ದತ್ತವಾನ್ ಅಂತ ಹೇಳಿದ್ರೆ ಮನೆಯ ಅಳಿಯನಾಗಿ ಮಾಡ್ಕೊಳ್ತಾನೆ, ಒಬ್ಬಳೇ ಮಗಳಾಗಿದ್ರಿಂದ. ವಿಧಿವಿಧಾನ ಪ್ರಕಾರ ಕನ್ಯಾ ಮಂಟಪದಲ್ಲಿ ಕನ್ಯಾ ದಾನನೂ ಮಾಡಿಕೊಡ್ತಾನೆ. ದೇವರ ದಯೆಯಿಂದ ಆ ಕಾರ್ಯಕ್ರಮನೂ ಚೆನ್ನಾಗಾಯ್ತು. ಮತ್ತೆ ಹೆಂಗಸರು ಗಂಡನ ಕರೆದು ಹೇಳ್ತಾಳೆ, ನೋಡಿ ಮಕ್ಕಳಿಗೆಲ್ಲ ಆಯ್ತು, ಮದುವೆದು ಒಂದು ಜವಾಬ್ದಾರಿ ಇತ್ತು, ಅದು ಆಗೋಯ್ತು. ಇವತ್ತು ಮಂಟಪದಲ್ಲಿ ಎಲ್ಲ ನಮ್ಮ ಕುಟುಂಬದವರು ಸೇರಿದ್ದಾರೆ, ಅದರೊಟ್ಟಿಗೆನೂ ಸತ್ಯನಾರಾಯಣ ವ್ರತನೂ ಮಾಡಿಬಿಡೋಣ ಅಂತೇಳಿ. ಏನು ಬೇಡ, ಏನಿತ್ತು ನಮಗೆ ಮಕ್ಕಳಿಲ್ಲ, ಆಯ್ತಲ್ವಾ, ಜವಾಬ್ದಾರಿ ಏನಿತ್ತು ಮದುವೆದು ಅದು ಆಗೋಯ್ತು ಚೆನ್ನಾಗಿ, ಇನ್ನು ಯಾಕೆ ಬೇಕಿದ್ದೆಲ್ಲ, ಬೇಡ ಅಂತ ಹೇಳ್ತಾನೆ. ದೇವರಿಗೆ